ನಾಗೇಂದ್ರ ಇವತ್ತ ಬಳ್ಳಾರಿ ಭಾಗದಲ್ಲಿ ಅಲ್ಲಿ ಏನು ಬಿಜೆಪಿ ಬೆಲ್ಟ್ ಇತ್ತು ಅದನ್ನ ಮುರಿದು ಕಾಂಗ್ರೆಸ್ನ ತಳಾಂತದಿಂದ ಇವತ್ತು ಕಟ್ಟಿ ಅಲ್ಲಿ ಶ್ರೀರಾಮ್ ಅಂತಕ್ಕಂಥ ಮತ್ತು ಜ್ಞಾನರೆಡ್ಡಿ ಅಂತಕ್ಕಂಥ ಘಟನೆಗಳನ್ನು ಸೋಲಿಸಿ ಇವತ್ತು ಕಾಂಗ್ರೆಸ್ ನೆಲೆಯನ್ನು ಅಲ್ಲಿ ಇವತ್ತು ಕಂಡುಕೊಂಡಿದ್ದಾರೆ. ಬಿಜೆಪಿದವರು ಅಜೆಂಡಾ ಅಂದ್ರೆ ಏನಂತಂದ್ರ ಅಭಿವೃದ್ಧಿ ಪರ ಎಂದೂ ಅವ್ರು ಚಿಂತನೆ ಮಾಡಿಲ್ಲ, ಅಭಿವೃದ್ಧಿ ಪರ ಎಂದಿನೋ ಪ್ರೆಸ್ ಮಾಡಿಲ್ಲ. ಮಾನ್ಯ ಮುಖ್ಯಮಂತ್ರಿ ಅವರು ಏನೋ ಒಂದು ನಾಗೇಂದ್ರ ಒಬ್ಬ ನಮ್ಮ ಸಮಾಜದ ಒಬ್ಬ ಬಲಿಷ್ಠ ಲೀಡರು, ಸ್ಟ್ರಾಂಗ್ ಡೈನಾಮಿಕ್ ಲೀಡರ್ ಅಲ್ಲ, ಅವ್ರನ್ನ ಇವತ್ತು ತಗೊಂಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಏನು ಇವತ್ತ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನೂತನ ಸಚಿವ ಸಂಪುಟ ರಚನೆ ಆಗಿದೆ. ನಾವು ಹೇಳಿದಾಗ ಹಿಂದೆ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರದಲ್ಲಿ ಕೂಡ 3 ಜನ ಸಚಿವರು ನಮ್ಮ ಸಮಾಜದಿಂದ ಇದ್ರು. ಅವಾಗ ಕೆ.ಎನ್. ರಾಜಣ್ಣವರು ಮತ್ತು ನಾಗೇಂದ್ರ ಅವರು ಆ ಸಚಿವ ಸಂಪುಟದಿಂದ ಹೊರಗೆ ಹೋಗ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಅವಾಗ ಒಂದೇ ಒಂದು ಸ್ಥಾನ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಅವರು ಆ ಸರ್ಕಾರದಲ್ಲಿ ಉಳಿದ್ರು. ಅವಾಗ ನಿಜವಾಗೂ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಅನೇಕ ಬಾರಿ ನಾವು ಸಂಬಂಧಪಟ್ಟ ಸಚಿವರಿಗೂ ಮತ್ತು ಮುಖ್ಯಮಂತ್ರಿ ಹೇಳಿದಾಗ ಮುಂದಿನ ದಿನಗಳಲ್ಲಿ ಅದು ನ್ಯಾಯ ಕೊಡಿಸುವಂತಕ್ಕಂಥ ಮಾತನ್ನು ಹೇಳಿದ್ರು. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಸಚಿವ ಸಂಪುಟದಲ್ಲಿ ಯಾರನ್ನ ತಗೋಬೇಕು, ಪ್ರಾದೇಶಿಕ ಸಮತೋಲನ ಮತ್ತು ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಇವತ್ತ ತಮಗೆ ಬೇಕಾದಂತ ಅವರನ್ನ ಸಚಿವರನ್ನಾಗಿ ಇವತ್ತು ಮಾಡಿದ್ದಾರೆ. ಇವತ್ತು ಬಿಜೆಪಿಯವರು ನಾಗೇಂದ್ರ ಅವರ ಮೇಲೆ ಭ್ರಷ್ಟಾಚಾರ ಆರೋಪ ಇದೆ ಅಂತಕ್ಕಂಥ ಒಂದು ವಿಷಯ ಮುಂದಿಟ್ಟುಕೊಂಡು ಇವತ್ತು ಅವ್ರನ್ನ ಸಚಿವ ಸಂಪುಟ ಕೈ ಬಿಡ್ಬೇಕು ಅಂತಕ್ಕಂಥ ವಿಷಯದಲ್ಲಿ ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ರಾಜಕಾರಣದಲ್ಲಿ ಯಾರು ಸಾಧಿಸ್ತಾ ಇದ್ದಾರೆ, ಅನೇಕ ಜನರಲ್ಲಿ ಇವತ್ತ ಬಿಜೆಪಿಯ ಸರ್ವೋನ್ನತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ.ಎಸ್. ಯಡಿಯೂರಪ್ಪ ಮೇಲೆ ಕೂಡ ಪೋಕ್ಸಾ ಇದೆ. ಅವರು ಕೂಡ ಈಗ ಜಾಮೀನು ಮೇಲಿದ್ದಾರೆ. ಈಗಿನ ಕೇಂದ್ರ ಸರ್ಕಾರದ ಗೃಹ ಸಚಿವ ಅಮಿತ್ ಶಾ ಕೂಡ ಗಡಿಪಾರಾಗಿದ್ರು, ಅವರು ಕೂಡ ಜೈಲಿನಲ್ಲಿದ್ದರು. ಇವತ್ತು ಈ ದೇಶದ ಗೃಹ ಮಂತ್ರಿ ಆಗಿದ್ದಾರೆ. ಹೀಗೆ ಕಾಲಾಂತರದಲ್ಲಿ ಅನೇಕ ರಾಜಕಾರಣ ಇರ್ತಕ್ಕಂಥವ್ರು ಈ ಸಮಸ್ಯೆಗಳು, ಪ್ರಾಬ್ಲಮ್ಗಳು ಮತ್ತು ಕೇಸ್ಗಳು ನಡೀತಿರ್ತವೆ. ಬಟ್ ಇವತ್ತ ನ್ಯಾಯಾಲಯ ನಿರ್ದಿಷ್ಟವಾಗಿ ಯಾರನ್ನ ಕೂಡ ಅಪರಾಧಿ ಅಂತ ಹೇಳಿದ್ರೆ ಅಲ್ಲಿವರೆಗೆ ಅವರು ಅಪರಾಧಿ ಅಂತ ಒಪ್ಪಕ್ಕಾಗಲ್ಲ. ನಾಗೇಂದ್ರ ಇವತ್ತ ಬಳ್ಳಾರಿ ಭಾಗದಲ್ಲಿ ಅಲ್ಲಿ ಏನು ಬಿಜೆಪಿ ಬೆಲ್ಟ್ ಇತ್ತು ಅದನ್ನ ಮುರಿದು ಕಾಂಗ್ರೆಸ್ನ ತಳಾಂತದಿಂದ ಇವತ್ತು ಕಟ್ಟಿ ಅಲ್ಲಿ ಶ್ರೀರಾಮ್ ಅಂತಕ್ಕಂಥ ಮತ್ತು ಜ್ಞಾನರೆಡ್ಡಿ ಅಂತಕ್ಕಂಥ ಘಟನೆಗಳನ್ನು ಸೋಲಿಸಿ ಇವತ್ತು ಕಾಂಗ್ರೆಸ್ ನೆಲೆಯನ್ನು ಅಲ್ಲಿ ಇವತ್ತು ಕಂಡುಕೊಂಡಿದ್ದಾರೆ. ಅಂತವ್ರನ್ನ ಅಲ್ಲಿ ಮೆತ್ತಗೆ ಮಾಡಬೇಕು, ಕಾಂಗ್ರೆಸ್ ಅನ್ನ ತುಳಿಬೇಕಂತಕ್ಕಂಥ ಒಂದೇ ದೃಷ್ಟಿಯಿಂದ ಬಿಜೆಪಿ ಅವರು ಇವತ್ತ ನಾಗೇಂದ್ರ ಅವರ ರಾಜೀನಾಮೆಯನ್ನು ಒತ್ತಾಯ ಮಾಡ್ತಿದ್ದಾರೆ. ಇದು ತಪ್ಪು. ಹೇಳಿದ್ನಲ್ಲ ಇವತ್ತ ಬಿಜೆಪಿದವರು ಅಜೆಂಡಾ ಅಂದ್ರೆ ಏನಂತಂದ್ರ ಅಭಿವೃದ್ಧಿ ಪರ ಎಂದೂ ಅವ್ರು ಚಿಂತನೆ ಮಾಡಿಲ್ಲ, ಅಭಿವೃದ್ಧಿ ಪರ ಎಂದಿನೋ ಪ್ರೆಸ್ ಮಾಡಿಲ್ಲ. ನೀವು ನೋಡಿದಿರಿ ತಾವೆಲ್ಲ. ಇವತ್ತು ಏನಾದ್ರು ಒಂದು ಅಜೆಂಡಾ ಇಟ್ಕೊಂಡ್ ಬಂದಿರ್ತಾರೆ, ಯಾವುದೋ ಧರ್ಮ, ಜಾತಿ, ಹಿಜಾಬು ಇಂತ ಬೇರೆ ಬೇರೆ ವಿಷಯಗಳನ್ನ ಕಾಂಟ್ರವರ್ಸಿ ಮಾಡ್ತಕ್ಕಂಥದ್ದು. ಅಭಿವೃದ್ಧಿ ಬಗ್ಗೆ ಚಿಂತನೆ ಇದ್ರೆ ಮಾತಾಡ್ರಿ. ಅನೇಕ ಇವತ್ತು ಗುಲ್ಬರ್ಗದಲ್ಲಿ ಅನೇಕ ಜಲ ಸಮಸ್ಯೆಗಳಿವೆ. ಈ ಭಾಗದಲ್ಲಿ ಅನೇಕ ಬಹಳ ಪಾದರಸಂತಿ ಇವತ್ತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಒಟ್ಟಿಗೆ ಸಹಕಾರ ಮಾಡ್ರಿ, ಅಥವಾ ಏನಾದ್ರು ಸಮಸ್ಯೆಗಳಿದ್ರೆ ಬಗೆಹರಿಸಿ, ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡ್ರಿ. ಅಂತರ ಬಗ್ಗೆ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ. ಇವತ್ತು ಬಳ್ಳಾರಿ ನಾಗೇಂದ್ರ ಅಲ್ಲಿ ಬಲಿಷ್ಠವಾಗಿ ಬೆಳೀತಾ ಇದಾರೆ ಅಂತ ನಾಗೇಂದ್ರ ಬಗ್ಗೆ ಮಾತಾಡ್ತಾರೆ. ನಮ್ಮ ಪಕ್ಷದಲ್ಲಿ ಅನೇಕರು ಭ್ರಷ್ಟರಿದ್ದಾರೆ, ಅಂತವ್ರ ಬಗ್ಗೆ ಹಾಕಿಲ್ಲ. ಎಲ್ಲಾ ಪಕ್ಷದಲ್ಲಿ ಇದ್ದಾರೆ ಹೇಳಲ್ಲ. ನಾಗೇಂದ್ರ ಭ್ರಷ್ಟಾಚಾರ ಮಾಡಿದರೆ ಅದನ್ನ ಡಿಪೆಂಡ್ ಮಾಡ್ಕೊತಿಲ್ಲ. ಇವತ್ತ ನಾಗೇಂದ್ರ ಅವರು ಕೇಸ್ ಇವತ್ತ ನ್ಯಾಯಾಲಯದಲ್ಲಿದೆ. ಅದು ಪ್ರೂವ್ ಆಗಲಿ ಅಥವಾ ಅದು ಅಪರಾಧಿ ನಿರಾಪರಾಧಿ ಮುಂದಿನ ಅರ್ಥ ಆಗ್ತದೆ. ಆದ್ರೆ SIT ಈಗಾಗಲೇ ಕ್ಲೀನ್ ಚಿಟ್ ಕೊಟ್ಟಿದೆ. ಬಟ್ ಅದು ನ್ಯಾಯಾಲಯದಲ್ಲಿ ನ್ಯಾಯಾಲಯ ಇನ್ನೂ ಅದನ್ನ ಅಂತಿಮಗೊಳಿಸಿಲ್ಲ. ಆ ನಿಟ್ಟಿನಲ್ಲಿ ಇವತ್ತ ಮಾನ್ಯ ಮುಖ್ಯಮಂತ್ರಿ ಅವರು ಏನೋ ಒಂದು ನಾಗೇಂದ್ರ ಒಬ್ಬ ನಮ್ಮ ಸಮಾಜದ ಒಬ್ಬ ಬಲಿಷ್ಠ ಲೀಡರು, ಸ್ಟ್ರಾಂಗ್ ಡೈನಾಮಿಕ್ ಲೀಡರ್ ಅಲ್ಲ, ಅವ್ರನ್ನ ಇವತ್ತು ಸಚಿವ ಸಂಪುಟ ತಗೊಂಡಿದ್ದಾರೆ. ಅವ್ರ ಸಮಾಜಕ್ಕೂ ಮತ್ತು ಸರ್ಕಾರಕ್ಕೂ ಒಳ್ಳೆಯ ಹೆಸರು ತಂದ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ನಮ್ಮ ಒಂದು ಆಸೆ ಇದೆ. ನೋಡಿ ಸರ್, ಕಲ್ಯಾಣ ಕರ್ನಾಟಕ, ಈ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಂದ್ರೆ ಕಂಪ್ಲೀಟ್ ಬರಗಾಲ ಪೀಡಿತ ಪ್ರದೇಶ ಆಗಿದೆ. ಈಗ ಕುಡಿಯಕ್ಕೆ ಕೂಡ ನೀರಿಲ್ಲ. ಎಲ್ಲಾ ಗುಲ್ಬರ್ಗ ಜಿಲ್ಲೆಯಲ್ಲಿ ಬೋರಿ ಒಣಗಿ ಹೋಗ್ತದೆ, ಬತ್ತಿ ಹೋಗ್ತದೆ. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಬೆಳೆ ಪರಿಹಾರ ಕೊಡ್ಬೇಕಂತ ಅನೇಕ ಹಳ್ಳಿಗಳಿಗೆ ಹೋಗಿ ಎಲ್ಲೆಲ್ಲಿ ಹಾನಿ ಆಗಿದೆ ಅಂತಕ್ಕಂಥ ತನಿಖೆ ಮಾಡಿ ಹೋಗಿದ್ರೆ ತಮ್ಮೆಲ್ಲ ಗೊತ್ತಿದೆ. ಬಿಜೆಪಿ ಮುಖಂಡರು, ಶಾಸಕರುಗಳಾಗಿರ್ಬೋದು, ಮುಖಂಡರಾಗಿರ್ಬೋದು, ನಾಯಕರಾಗಿರ್ಬೋದು, ಯಾವ ಹಳ್ಳಿಗೆ ಹೋಗಿ ಎಲ್ಲಿ ಬರಗಾಲ ಬಗ್ಗೆ ಇವತ್ತ ಜಿಲ್ಲಾಧಿಕಾರಿ ಗಮನ ತಂದಿದ್ದಾರೆ, ಸಚಿವರು ಗಮನ ತಂದಿದ್ದಾರೆ, ಸರ್ಕಾರ ಗಮನ ತಂದಿದೆ. ಸರ್ಕಾರ ಇಂತ ಕೆಲಸ ಮಾಡಿಲ್ಲ ಅಂತಕ್ಕಂಥ ಎಲ್ಲಿ ಹೇಳಿದ್ರಿ? ಅದು ಬಿಟ್ಟು ಕೇವಲ ರಾಜಕೀಯಗೋಸ್ಕರ ಪ್ರಶ್ನೆ ಮಾಡೋದು, ಕೇವಲ ರಾಜಕಾರಣ ಮಾಡೋದು. ಅಭಿವೃದ್ಧಿ ಬಗ್ಗೆ ಚಿಂತನೆ ಇರಲಿ ನಿಮಗೆ. ದಯವಿಟ್ಟು ಅಭಿವೃದ್ಧಿಗೆ ಈ ಸಚಿವರೊಂದಿಗೆ, ಮುಖ್ಯಮಂತ್ರಿಗಳೊಂದಿಗೆ ಮತ್ತು ಸರ್ಕಾರದೊಂದಿಗೆ ಸಹಕಾರ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಬಿಜೆಪಿ ಮುಖಂಡರಿಗೆ ಹೇಳಕ್ ಬಯಸ್ತೇನೆ. ಇವತ್ತ ಸಾಮಾಜಿಕ ಜಾಲತಾಣಗಳಂದ್ರೆ ಸೋಷಿಯಲ್ ಮೀಡಿಯಾಗಳು ಇವತ್ತ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು, ಸಮಾಜದ ಪರಿವರ್ತನೆಗಾಗಿ, ಸಮಾಜದ ಚಿಂತನೆಗಾಗಿ ಮಾಡ್ತಕ್ಕಂಥ ಕೆಲಸಗಳು ಮಾಡದೇನೆ ಕೇವಲ ಅಪರಾಧಿಗಳನ್ನ ನಿರಾಪರಾಧಿಗಳನ್ನ ಬಿಂಬಿಸೋದು, ನಿರಾಪರಾಧಿಗಳಿದ್ದರನ್ನ ಅಪರಾಧಿಗಳನ್ನ ಬಿಂಬಿಸೋದು, ಈ ರೀತಿ ಒಂದು ರಾಜಕೀಯ ಡೊಂಬರಾಟ ಇವತ್ತ ಸಾಮಾಜಿಕ ಜಾಲತಾಣ ನಡೀತಿದೆ. ಅದು ಆಗ್ಬಾರ್ದು. ಒಳ್ಳೆಯ ಬೆಳವಣಿಗೆ ಇದಲ್ಲ.